Dear friends, welcome to Inquest. ಈ ತರಗತಿಯಲ್ಲಿ ನಾವು 15th and 16th May 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೆ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 160, and we appreciate Sushmita, Harish, Naveen, Ishappa, Veerashiva, Basamma, Devraj, Sharan, Anand, Mahesh, and many others also have given correct answers. Thank you very much for your participation. With this, let's get into the first article. So ಮೊದಲ ಆರ್ಟಿಕಲ್ ಅಲ್ಲಿ ಭಾರತ ದೇಶದ ಮೊಟ್ಟ ಮೊದಲ ಬೌದ್ಧ ಪರಂಪರೆಯ ಥೀಮ್ ಪಾರ್ಕ್ ಅಥವಾ ಇಂಡಿಯಾಸ್ ಫಸ್ಟ್ ಬುದ್ಧಿಸ್ಟ್ ಹೆರಿಟೇಜ್ ಥೀಮ್ ಪಾರ್ಕ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಒಂದು ಥೀಮ್ ಪಾರ್ಕ್ ಅನ್ನ ತೆಲಂಗಾಣ ರಾಜ್ಯದವರು ಬೌದ್ಧ ಪೌರ್ಣಮಿ ಅಂದ್ರೆ ಮೇ 14ನೇ ತಾರೀಕು ಅಂದ್ರೆ ಇವತ್ತು ಇನಾಗ್ಯುರೇಟ್ ಮಾಡಿರ್ತಾರೆ. ಸೊ ಈ ಒಂದು ಬುದ್ಧಿಸ್ಟ್ ಹೆರಿಟೇಜ್ ಥೀಮ್ ಪಾರ್ಕ್ ಅನ್ನ ಡೆವಲಪ್ ಮಾಡಿರೋರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ತೆಲಂಗಾಣ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ತೆಲಂಗಾಣ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವರು ಈ ಥೀಮ್ ಪಾರ್ಕ್ ಅನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಎಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಅಂದ್ರೆ ನಲಗೊಂಡ ಡಿಸ್ಟ್ರಿಕ್ಟ್ ಅಥವಾ ನಲಗೊಂಡ ಜಿಲ್ಲೆಯಲ್ಲಿ ಬರ್ತಕ್ಕಂತ ನಾಗಾರ್ಜುನ ಸಾಗರದ ಬಳಿಯಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಈ ಒಂದು ಥೀಮ್ ಪಾರ್ಕ್ ಅನ್ನೋದು 274 ಎಕರೆ ಪ್ರದೇಶಗಳಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂತ ಥೀಮ್ ಪಾರ್ಕ್ ಆಗಿರುತ್ತೆ. ದಟ್ ಕಮ್ಸ್ ಆನ್ ದಿ ಲೆಫ್ಟ್ ಬ್ಯಾಂಕ್ ಆಫ್ ಕೃಷ್ಣಾ ರಿವರ್. ಸೊ ಇದು ಕೃಷ್ಣಾ ನದಿಯ ಎಡದಂಡೆಯಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಥೀಮ್ ಪಾರ್ಕ್ ಆಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಬರ್ಸಿರ್ತವೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ರೈಟ್ ಅಬೌಟ್ ಕೃಷ್ಣಾ ರಿವರ್. ಸೊ ಕೃಷ್ಣಾ ನದಿಯ ಬಗ್ಗೆ ಮಾಹಿತಿಯನ್ನ ಬರಿಬೇಕಾಗಿರುತ್ತೆ. ಅದರ ಒರಿಜಿನೇಟ್ ಎಲ್ಲಾಗುತ್ತೆ, ಅದೆಲ್ಲಿ ಒರಿಜಿನೇಟ್ ಆಗುತ್ತೆ, ಯಾವ ಯಾವ ರಾಜ್ಯಗಳ ಮುಖಾಂತರ ಅದು ಹರಿದು ಹೋಗುತ್ತೆ, ಅದಾದ್ಮೇಲೆ ಇದರ ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳು ಅಂತ ನಾವೇನ್ ಕರಿತೀವಿ ಇದರ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಥೀಮ್ ಪಾರ್ಕ್ ನಲ್ಲಿ ಪ್ರಮುಖವಾಗಿ 8 ಸೆಗ್ಮೆಂಟ್ಸ್ ಅಥವಾ 8 ವಲಯಗಳಾಗಿ ಇದನ್ನ ವಿಭಾಗ ಮಾಡಲಾಗಿರುತ್ತೆ. ಆ 8 ವಲಯಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದ್ರೆ ಒಂದನೇದನ್ನ ನಾವು ಬುದ್ಧ ಚರಿತ ವನಂ ಅಂತ ಕರಿತೀವಿ, ಇನ್ನೊಂದನ್ನ ಜಾತಕ ವನಂ ಅಂತ ಕರಿತೀವಿ, ಧ್ಯಾನ ವನಂ, ಸ್ತೂಪ ವನಂ, ಮಹಾಸ್ತೂಪ, ದೆನ್ ಬುದ್ಧಿಸ್ಟ್ ಎಜುಕೇಶನ್ ಸೆಂಟರ್ಸ್ ಸಚ್ ಆಸ್ ಮೊನೆಸ್ಟ್ರೀಸ್ ಅಂದ್ರೆ ಬೌದ್ಧ ಶಿಕ್ಷಣ ಸಂಸ್ಥೆಗಳನ್ನ ನಾವು ಮೊನೆಸ್ಟ್ರಿಗಳಂತ ಕರಿತೀವಿ. ಸೊ ಮೊನೆಸ್ಟ್ರಿಗಳನ್ನು ಕೂಡ ಈ ಥೀಮ್ ಪಾರ್ಕ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆ ಬುದ್ಧಿಸ್ಟ್ ಆರ್ಟ್ ಅಂಡ್ ಕ್ರಾಫ್ಟ್ ವಿಲೇಜ್. ಸೊ ಈ ಒಂದು ಥೀಮ್ ಪಾರ್ಕ್ ನಲ್ಲಿ ಬೌದ್ಧ ಕಲೆ ಮತ್ತು ಕರಕುಶಲ ಗ್ರಾಮವನ್ನು ಕೂಡ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಥೀಮ್ ಪಾರ್ಕ್ ನಲ್ಲಿ ಈ ಎಲ್ಲಾ 8 ಸೆಗ್ಮೆಂಟ್ಸ್ ಗಳ ಜೊತೆಗೆ ಇಟ್ ಆಲ್ಸೋ ಡಿಪಿಕ್ಟ್ಸ್ ದಿ ಮೇಜರ್ ಇವೆಂಟ್ಸ್ ಫ್ರಮ್ ದಿ ಲೈಫ್ ಆಫ್ ಗೌತಮ ಬುದ್ಧ ಅಂದ್ರೆ ಗೌತಮ ಬುದ್ಧನ ಜೀವನದ ಒಂದು ಪ್ರಮುಖ ಘಟನೆಗಳೇನಿರುತ್ತೆ ಆ ಘಟನೆಗಳನ್ನು ಕೂಡ ಚಿತ್ರಣ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಥೀಮ್ ಪಾರ್ಕ್ ಈಗ ತೆಲಂಗಾಣದಲ್ಲಿ ಉದ್ಘಾಟನೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಇದು ಕೂಡ ಬುದ್ಧನಿಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ದಿಸ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಥವಾ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಭಾರತ ದೇಶವು ನೇಪಾಳದ ಲುಂಬಿನಿಯಲ್ಲಿ ಒಂದು ಸಂಸ್ಕೃತಿ ಮತ್ತು ಪರಂಪರೆಯ ವಿಶಿಷ್ಟ ಕೇಂದ್ರ, ಇದನ್ನ ನಾವು ಬುದ್ಧಿಸ್ಟ್ ಕಲ್ಚರ್ ಅಂಡ್ ಹೆರಿಟೇಜ್ ಸೆಂಟರ್ ಅಂತ ಕರಿತೀವಿ. ಸೊ ಈ ಒಂದು ಕೇಂದ್ರದ ಸ್ಥಾಪನೆಗೆ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಲಿದೆ. ಸೊ ಇದರಲ್ಲಿ PM ನರೇಂದ್ರ ಮೋದಿ ಅವರು ಪಾರ್ಟಿಸಿಪೇಟ್ ಮಾಡಲಿದ್ದಾರೆ. ಸೊ ಈ ಒಂದು ಬುದ್ಧಿಸ್ಟ್ ಕಲ್ಚರ್ ಅಂಡ್ ಹೆರಿಟೇಜ್ ಸೆಂಟರ್ ಭಾರತ ದೇಶದ ವತಿಯಿಂದ ಏನ್ ಡೆವಲಪ್ ಆಗ್ತಾ ಇದೆ, ಸೊ ಇದನ್ನ ನೇಪಾಳದಲ್ಲಿ ಬರ್ತಕ್ಕಂತ ಲುಂಬಿನಿಯಲ್ಲಿ ಲುಂಬಿನಿ ಮೊನಾಸ್ಟಿಕ್ ಝೋನ್ ಅಂತ ಕರಿತೀವಿ. ಸೊ ಈ ಒಂದು ವಲಯದಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಇವತ್ತು ಶಿಲಾನ್ಯಾಸ ಅಥವಾ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಈ ಒಂದು ಸೆಂಟರ್ ಅಥವಾ ಕೇಂದ್ರದ ಒಂದು ಅಭಿವೃದ್ಧಿ ಅಥವಾ ಕನ್ಸ್ಟ್ರಕ್ಷನ್ ನ ಮಾಡ್ತಕ್ಕಂತ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಯಾರು ತೆಗೆದುಕೊಂಡಿರ್ತಾರೆ ಅಂದ್ರೆ IBC ಅಂತ ಕರಿತೀವಿ. ಸೊ IBC ಬಗ್ಗೆ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. IBC ಅಂದ್ರೆ ಇದನ್ನ ನಾವು ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕಾನ್ಫೆಡರೇಷನ್ ಅಂತ ಕರಿತೀವಿ ಅಥವಾ ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟ ಅಂತ ಕರಿತೀವಿ. ಸೊ ಈ ಒಂದು ಒಕ್ಕೂಟ ಅಂತಕ್ಕಂಥದ್ದು ಲುಂಬಿನಿ ಡೆವಲಪ್ಮೆಂಟ್ ಟ್ರಸ್ಟ್ ಆಶ್ರಯದಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಫಿನಾನ್ಷಿಯಲ್ ಸಪೋರ್ಟ್ ಅಥವಾ ಆರ್ಥಿಕ ಒಂದು ಬೆಂಬಲವನ್ನ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಥವಾ ಸಂಸ್ಕೃತಿ ಸಚಿವಾಲಯ ಒದಗಿಸ್ತಾ ಇರುತ್ತೆ. ಅದಾದ್ಮೇಲೆ
ಈ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕಾನ್ಫೆಡರೇಷನ್ ಅಂತ ನಾನು ಏನ್ ಹೇಳ್ದೆ, ಇದನ್ನ ನಾವು ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟ ಅಂತ ಕರಿತೀವಿ. ಬಟ್ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಭಾರತ ದೇಶದವರಾಗಿರ್ತಾರೆ. ದಿಸ್ ಇಸ್ ದಿ ಗ್ರಾಂಟಿ ಬಾಡಿ ಅಂಡರ್ ಮಿನಿಸ್ಟ್ರಿ ಆಫ್ ಕಲ್ಚರ್. ಸೊ ಇದು ನಮ್ಮ ಒಂದು ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂತ ಒಂದು ಅನುದಾನ ನೀಡ್ತಕ್ಕಂತ ಒಂದು ಸಂಸ್ಥೆ ಆಗಿರುತ್ತೆ. ಅಂದ್ರೆ ಈ ರೀತಿ ಬುದ್ಧಿಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣ ಸಹಾಯವನ್ನ ಈ ಒಂದು ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕಾನ್ಫೆಡರೇಷನ್ ಇಂದ ಪಡೆಯಲಾಗುತ್ತೆ. ಹಾಗಿದ್ರೆ ಇವಾಗ ಸ್ಥಾಪನೆ ಆಗ್ತಾ ಇರ್ತಕ್ಕಂತ ಒಂದು ಕೇಂದ್ರವನ್ನ ನಾವು ಕಂಪ್ಲೀಟ್ ಆಗಿ ಏನಂತ ಕರಿತೀವಿ ಅಂದ್ರೆ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಬುದ್ಧಿಸ್ಟ್ ಕಲ್ಚರ್ ಅಂಡ್ ಹೆರಿಟೇಜ್ ಅಂತ ಕರಿತೀವಿ. ಅಂದ್ರೆ ಭಾರತ ಅಂತಾರಾಷ್ಟ್ರೀಯ ಕೇಂದ್ರ ಯಾವ್ದಕ್ಕಂದ್ರೆ ಬೌದ್ಧ ಸಂಸ್ಕೃತಿ ಮತ್ತು ಪರಂಪರೆಗೆ ಸಂಬಂಧಪಟ್ಟಂತೆ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕೇಂದ್ರದ ಇನ್ನೊಂದು ವಿಶೇಷತೆ ಏನು ಅಂದ್ರೆ ನೆಟ್ ಝೀರೋ ಎಮಿಷನ್, ಅಂದ್ರೆ ಶೂನ್ಯ ಹೊರಸೂಸುವಿಕೆ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ತಯಾರಿ ಆಗ್ತಾ ಇರ್ತಕ್ಕಂಥ ಒಂದು ಮೊಟ್ಟ ಮೊದಲ ಬುದ್ಧಿಸ್ಟ್ ಸೆಂಟರ್ ಆಗಿರಲಿದೆ. ಸೊ ಇದನ್ನ ನೇಪಾಳದ ಲುಂಬಿನಿಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಹಾಗಿದ್ರೆ ಈ ಒಂದು ದಿನದ ವಿಶೇಷತೆ ಅಥವಾ ಮೇ 11ನೇ ತಾರೀಕಿನ ಒಂದು ವಿಶೇಷತೆ ಏನು ಅಂದ್ರೆ ದಿಸ್ ಇಸ್ ಹೋಲಿ ವೈಶಾಖ ಬುದ್ಧ ಪೌರ್ಣಿಮಾ ದಿಸ ಅಂತ ಕರಿತೀವಿ, ಅಥವಾ ಈ ಪವಿತ್ರ ವೈಶಾಖ ಬುದ್ಧ ಪೌರ್ಣಿಮಾ ದಿನ ಅಂತ ಕರಿತೀವಿ. ಸೊ ಈ ಒಂದು ದಿನಾಂಕಕ್ಕೆ ಬುದ್ಧನಿಗೆ ಸಂಬಂಧಪಟ್ಟಂತೆ 3 ಪ್ರಮುಖ ಘಟನೆಗಳನ್ನ ನಾವು ನೆನಪಿಸ್ಕೊಳ್ಬೇಕಾಗಿರುತ್ತೆ. ಅದೇನೇನು ಅಂದ್ರೆ ಅವರ ಬರ್ತ್ ಅಥವಾ ಅವರ ಜನನ ಆಗಿರ್ತಕ್ಕಂಥ ದಿನಾಂಕ, ಎನ್ಲೈಟನ್ಮೆಂಟ್ ಅಥವಾ ಅವರು ಜ್ಞಾನೋದಯ ಆಗಿರ್ತಕ್ಕಂಥ ದಿನಾಂಕ, ಮತ್ತೆ ಅವರು ಮಹಾಪರಿನಿರ್ವಾಣವನ್ನ ಅಟೈನ್ ಮಾಡಿದ್ದಂತಹ ದಿನಾಂಕ. ಸೊ ಈ 3 ಕೂಡ ಒಂದೇ ದಿನಾಂಕವಾಗಿರುತ್ತೆ ಅಥವಾ ಬೇರೆ ಬೇರೆ ವರ್ಷಗಳಲ್ಲಿ ನಡೆದು ಬಟ್ ಒಂದೇ ದಿನದಂದು ನಡೆದಿರುತ್ತೆ. ಸೊ ಆ ದಿನಾಂಕವನ್ನ ನಾವು ಬುದ್ಧ ಪೂರ್ಣಿಮಾ ದಿನ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಹಾಗಿದ್ರೆ ಬುದ್ಧನಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಲೈಫ್ ಇವೆಂಟ್ಸ್ ಯಾವ್ದಾವ್ದು ಅಂದ್ರೆ ಹಿ ವಾಸ್ ಬಾರ್ನ್ ಇನ್ ಲುಂಬಿನಿ ಇನ್ ನೇಪಾಲ್. ಸೊ ಅವರು ನೇಪಾಳದ ಲುಂಬಿನಿಯಲ್ಲಿ ಅವರ ಜನನ ಆಗುತ್ತೆ. ಅವರು ಎನ್ಲೈಟನ್ಮೆಂಟ್ ಅಥವಾ ಜ್ಞಾನೋದಯ ಆಗಿರ್ತಕ್ಕಂಥದ್ದು ಬೋಧ್ಗಯ ಬಿಹಾರಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅದಾದ್ಮೇಲೆ ಅವರು ತಮ್ಮ ಮೊಟ್ಟ ಮೊದಲ ಪ್ರೀಚ್ ಅಥವಾ ಧರ್ಮೋಪದೇಶ ಅಂತ ನಾವೇನ್ ಕರಿತೀವಿ, ಸೊ ಇದನ್ನ ಎಲ್ ಮಾಡಿರ್ತಾರೆ ಅಂದ್ರೆ ಸಾರನಾಥದಲ್ಲಿ ಅವರ ಮೊದಲ ಒಂದು ಧರ್ಮೋಪದೇಶವನ್ನ ಬೋಧಿಸಿರ್ತಾರೆ. ಅದಾದ್ಮೇಲೆ ಅವರು ನಿರ್ವಾಣವನ್ನ ಅಟೆಂಡ್ ಮಾಡಿರ್ತಕ್ಕಂಥದ್ದು ಕುಶಿನಗರ್. ಸೊ ಕುಶಿನಗರ್ ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ನಿರ್ವಾಣವನ್ನ ಅಟೆಂಡ್ ಮಾಡಿರ್ತಾರೆ. ಸೊ ಇವರು ಯಾರ ಮಗ ಅಂದ್ರೆ ಕ್ವೀನ್ ಮಹಾದೇವಿ ಅವರ ಒಂದು ಒಬ್ಬ ಮಗನಾಗಿರ್ತಾರೆ. ಸೊ ಇವರು 623 BC ಯಲ್ಲಿ ಅವರ ಜನನವಾಗಿರುತ್ತೆ. ಸೊ ಇಷ್ಟು ಬುದ್ಧನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಮುಖವಾದ ಒಂದು ಘಟನೆಗಳಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಲುಂಬಿನಿಯಲ್ಲಿ ನಮ್ಮ ಅಶೋಕ ಚಕ್ರವರ್ತಿ ಕೂಡ, ಸೊ ನಿಮ್ಗೆ ತಿಳಿದಿರೋ ಹಾಗೆ ಅಶೋಕ ಇಸ್ ಫೇಮಸ್ ಫಾರ್ ಇಸ್ ಪಿಲ್ಲರ್ಸ್. ಸೊ ಆ ಒಂದು ಸ್ಮರಣಾರ್ಥ ಸ್ತಂಭಗಳು ಅಂತ ನಾವೇನ್ ಕರಿತೀವಿ. ಸೊ ಇದನ್ನು ಕೂಡ ಅಶೋಕ ಲುಂಬಿನಿಯಲ್ಲೂ ಕೂಡ ಈ ಹ್ಯಾಸ್ ಎರೆಕ್ಟೆಡ್ ಒನ್ ಆಫ್ ಇಟ್ಸ್ ಕಮಮರೇಟಿವ್ ಪಿಲ್ಲರ್ಸ್. ಸೊ ಇಲ್ಲೂ ಕೂಡ ತಮ್ಮ ಒಂದು ಸ್ಮರಣಾರ್ಥಕ ಸ್ತಂಭವನ್ನ ಲುಂಬಿನಿಯಲ್ಲೂ ಕೂಡ ಅವರು ಸ್ಥಾಪನೆ ಮಾಡಿರ್ತಾರೆ. ಅದಾದ್ಮೇಲೆ ಈ ಒಂದು ಲುಂಬಿನಿಯಲ್ಲಿ, ನೇಪಾಳದಲ್ಲಿ ಬರ್ತಕ್ಕಂಥ ಲುಂಬಿನಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ತಮಗೆ ಸಂಬಂಧಪಟ್ಟಂತೆ ಅಂದ್ರೆ ತಮ್ಮ ದೇಶದಿಂದ ಈ ಬುದ್ಧನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಕೇಂದ್ರಗಳಲ್ಲಿ ಪ್ರಮುಖವಾದ ಕೇಂದ್ರಗಳನ್ನ ನಾವಿಲ್ಲಿ ಪಟ್ಟಿ ಮಾಡಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ವಿತ್ ದಿಸ್ ಲೆಟ್ಸ್ ನೋ ಮೋರ್ ಅಬೌಟ್ ಲುಂಬಿನಿ. ಸೊ ಈ ಲುಂಬಿನಿ ಅಂತಕ್ಕಂಥ ಒಂದು ಪ್ರದೇಶ ಬುದ್ಧರಿಗೆ ಸಂಬಂಧಪಟ್ಟಂತೆ ನೇಪಾಳದಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಒಂದು ಪ್ರದೇಶವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ವರ್ಲ್ಡ್ ಹೆರಿಟೇಜ್ ಏರಿಯಾ ಬೈ ಯುನೆಸ್ಕೋ, ಸೊ ಯುನೆಸ್ಕೋದ ವಿಶ್ವ ಪರಂಪರೆಯ ಪ್ರದೇಶಗಳ ಪಟ್ಟಿಯಲ್ಲೂ ಕೂಡ ಲುಂಬಿನಿಯನ್ನ ಸೇರಿಸಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಲರ್ನ್ ಮೋರ್ ಅಬೌಟ್ IBC ಅಂದ್ರೆ ಈ ಇಂಟರ್ನ್ಯಾಷನಲ್ ಬೌದ್ಧ ಒಕ್ಕೂಟ ಅಂತ ನಾವೇನ್ ಕರಿತಾ ಇದ್ವಿ, ಇದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಭಾರತದವರು. ಸೊ ಇದರ ಒಂದು ಕೇಂದ್ರ ಕಚೇರಿಯನ್ನ ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ರಚನೆ ಆಗಿರ್ತಕ್ಕಂಥದ್ದು 2013ರಲ್ಲಿ. ಸೊ ಇದನ್ನ ನಾವೇನಂತ ಕರಿಬಹುದು ಅಂದ್ರೆ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಅಂಬ್ರೆಲಾ ಬಾಡಿ ಟು ಸರ್ವ್ ಆಸ್ ಅ ಕಾಮನ್ ಪ್ಲಾಟ್ಫಾರ್ಮ್ ಫಾರ್ ಬುದ್ಧಿಸ್ಟ್ ವರ್ಲ್ಡ್ ವೈಡ್. ಅಂದ್ರೆ ವಿಶ್ವದಾದ್ಯಂತ ಬೌದ್ಧರಿಗೆ ಸಾಮಾನ್ಯ ವೇದಿಕೆಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಬೌದ್ಧ ಸಂಸ್ಥೆಯಾಗಿ ಭಾರತ ದೇಶದಲ್ಲಿ ಇದನ್ನ 2013ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು IBCಯ ಪ್ರಮುಖವಾದ ಆಬ್ಜೆಕ್ಟಿವ್ ಏನು ಅಂದ್ರೆ ಟು ಪ್ರಿಸರ್ವ್, ಪ್ರೊಪಗೇಟ್ ಅಂಡ್ ಪ್ರಮೋಟ್ ಶೇರ್ಡ್ ಬುದ್ಧಿಸ್ಟ್ ವ್ಯಾಲ್ಯೂಸ್ ಅಂಡ್ ಪ್ರಿನ್ಸಿಪಲ್ಸ್. ಅಂದ್ರೆ ಬುದ್ಧನಿಗೆ ಸಂಬಂಧಪಟ್ಟಂತ ಮೌಲ್ಯಗಳು
ತತ್ವಗಳು, ಅದನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಮತ್ತು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟದ ಪ್ರಮುಖವಾದ ಒಂದು ವಿಷನ್ ಆಗಿರುತ್ತೆ. ಹಾಗಿದ್ರೆ ಮ್ಯಾಪ್ ಅಲ್ಲಿ ನಾವು ನೋಡೋದಾದ್ರೆ ಐ ಟೋಲ್ಡ್ ಯು ಲುಂಬಿನಿ ಕಮ್ಸ್ ಇನ್ ನೇಪಾಲ್. ಸೊ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದೀವಲ್ವಾ, ಸೊ ಈ ಒಂದು ಪ್ರದೇಶದಲ್ಲಿ ನಾವು ಲುಂಬಿನಿಯನ್ನ ನೋಡ್ಬೋದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ಥರ್ಡ್ ಆರ್ಟಿಕಲ್. ಸೊ ಇದು ಇಸ್ರೋಗೆ ಸಂಬಂಧಪಟ್ಟಂತೆ ಗಗನಯಾನ್ಗೆ ರಿಲೇಟೆಡ್ ಒಂದು ಲಾಂಚ್ ಟೆಸ್ಟ್ ನ ಮಾಡಿರ್ತಾರೆ. ಆ ಒಂದು ಪರೀಕ್ಷಾರ್ಥ ಪ್ರಯೋಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಬೂಸ್ಟರ್ ಟೆಸ್ಟ್ ಅಂತ ಕರಿತೀವಿ. ಸೊ ಈ ಒಂದು ಬೂಸ್ಟರ್ ಟೆಸ್ಟ್ ನ ಹೆಸರೇನು ಅಂದ್ರೆ ಹ್ಯೂಮನ್ ರೇಟೆಡ್ HS-200 ಸಾಲಿಡ್ ರಾಕೆಟ್ ಅಂತ ಕರಿತೀವಿ. ಸೊ ಈ ಒಂದು ಸಾಲಿಡ್ ರಾಕೆಟ್ ಏನಿರುತ್ತೆ ಅಂದ್ರೆ HS-200 ಸಾಲಿಡ್ ರಾಕೆಟ್ ಏನಿರುತ್ತೆ, ಸೊ ಇದನ್ನ ಬೂಸ್ಟರ್ ಆಗಿ ಯೂಸ್ ಮಾಡ್ತಾರೆ. ಸೊ ನಿಮ್ಗೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತೆ ಗಗನಯಾನ್ ಬಗ್ಗೆ. ಗಗನಯಾನ್ ಅಂದ್ರೆ ಈ ಒಂದು ಬಾಹ್ಯಾಕಾಶ ಮಿಷನ್ಸ್ ಏನಿರುತ್ತೆ ಅಂದ್ರೆ ಸ್ಪೇಸ್ ಮಿಷನ್ಸ್ ಏನಿರುತ್ತೆ, ಸೊ ಅದಕ್ಕೆ ಮನುಷ್ಯರನ್ನ ಕಳಿಸ್ತಕ್ಕಂತ ಒಂದು ಮಿಷನ್ಸ್ ನ ನಾವು ಗಗನಯಾನ್ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಯಾರಿ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿ ಇವಾಗ ಒಂದು ಬೂಸ್ಟರ್ ನ ಚೆಕ್ ಮಾಡಿರ್ತಾರೆ. ಆ ಬೂಸ್ಟರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಒಂದು ರಾಕೆಟ್ ನ ಲಾಂಚ್ ಮಾಡ್ಬೇಕಾದ್ರೆ ಅದು ಅರ್ತ್ ಗ್ರಾವಿಟಿ ಏನಿರುತ್ತೆ, ಗುರುತ್ವಾಕರ್ಷಣ ಶಕ್ತಿ ಏನಿರುತ್ತೆ, ಅದನ್ನ ತಪ್ಪಿಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಅದನ್ನ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಇದಕ್ಕೆ ಸಾಕಷ್ಟು ಥ್ರಸ್ಟ್ ಅಥವಾ ಎನರ್ಜಿ ಬೇಕಾಗಿರುತ್ತೆ. ಆ ಎನರ್ಜಿ ಕೊಡ್ತಕ್ಕಂತ ಒಂದು ಬೂಸ್ಟರ್ ನ ಇವಾಗ ಯಶಸ್ವಿಯಾಗಿ ಪರೀಕ್ಷೆ ಮಾಡಿರ್ತಾರೆ. ಆ ಬೂಸ್ಟರ್ ನ ನಾವು HS-200 ಅಂತ ಕರಿತೀವಿ. ಈ HS-200 ನ ಗಗನಯಾನ್ ಮಿಷನ್ಸ್ ನಲ್ಲಿ ಬಳಸ್ತಕ್ಕಂತ ಒಂದು ಬೂಸ್ಟರ್ ಆಗಿದೆ. ಸೊ ಈ ಒಂದು ಬೂಸ್ಟರ್ ನ ಪರೀಕ್ಷೆ ಮಾಡಿರೋದೆಲ್ಲಿ ಅಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್, ಶ್ರೀಹರಿಕೋಟದಲ್ಲಿ ಬರ್ತಕ್ಕಂತ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಈ ಒಂದು ಪರೀಕ್ಷೆಯನ್ನ ನಡೆಸಿರ್ತಾರೆ. ಸೊ ಈ ಒಂದು HS-200 ನ ಡೆವಲಪ್ ಮಾಡಿರೋರು ಯಾರು ಅಂದ್ರೆ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್. ಇದು ತಿರುವನಂತಪುರಂ ನಲ್ಲಿ ಬರ್ತಕ್ಕಂತ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರದಿಂದ ಇದನ್ನ ತಯಾರಿ ಮಾಡಿರ್ತಾರೆ. ಸೊ ಈ ಒಂದು HS-200 ಬೂಸ್ಟರ್ ನ ನಾವೇನಂತ ಕರಿತೀವಿ ಅಂದ್ರೆ ಹ್ಯೂಮನ್ ರೇಟೆಡ್ ವರ್ಷನ್ ಅಥವಾ ಮಾನವ ರೇಟೆಡ್ ಆವೃತ್ತಿ ಅಂತ ಕರಿತೀವಿ. ಏನಿದು ಹ್ಯೂಮನ್ ರೇಟೆಡ್ ವರ್ಷನ್ ಅನ್ನೋದನ್ನ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನ S-200 ರಾಕೆಟ್ ಬೂಸ್ಟರ್ ಅಂತ ಕೂಡ ಕರೀತಾರೆ. ಸೊ ಇದು GSLV Mark 3 ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂತ ಒಂದು ಬೂಸ್ಟರ್ ಆಗಿರುತ್ತೆ. ಸೊ ಇದನ್ನ ನಾವು LVM3 ಅಂದ್ರೆ GSLV Mark 3 ನ ನಾವು LVM3 ಅಂತ ಕೂಡ ಕರಿತೀವಿ, ಅಂದ್ರೆ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ ಕೂಡ ಕರಿತೀವಿ. ಸೊ ಇದರಲ್ಲಿ ಯೂಸ್ ಮಾಡ್ತಕ್ಕಂತ ಒಂದು ಬೂಸ್ಟರ್ ನ ನಾವು HS-200 ಅಂತ ಕರಿತೀವಿ. ಹಾಗಿದ್ರೆ GSLV Mark 3 ರಾಕೆಟ್ ಅಂತಕ್ಕಂಥದ್ದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಗಗನಯಾನ್ ಮಿಷನ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಅದೇ ಕಾರಣದಿಂದ ಈ HS-200 ನ ನಾವು GSLV Mark 3 ಅಲ್ಲಿ ಪರೀಕ್ಷಾರ್ಥಕವಾಗಿ ಅದನ್ನ ಸ್ಟಡಿ ಮಾಡಿರ್ತೀವಿ. ಸೊ ಈ ಒಂದು ಗಗನಯಾನ್ ಮಿಷನ್ ಅನ್ನ ನಾವು ಫ್ಯೂಚರ್ ಅಲ್ಲಿ ಏನ್ ಲಾಂಚ್ ಮಾಡಲಿದ್ದೇವೆ ಅದರಲ್ಲಿ 2 HS-200 ಬೂಸ್ಟರ್ಸ್ ನ ಯೂಸ್ ಮಾಡ್ಲಿಕ್ಕೆ ಇವಾಗ ಒಂದು ಯೋಜನೆಯನ್ನ ಮಾಡಲಾಗಿರುತ್ತೆ. ಸೊ ದೇರ್ ವಿಲ್ ಬಿ 2 HS-200 boosters that will be used in Gaganyaan mission that will be conducted through GSLV Mark 3 ರಾಕೆಟ್ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ಈ HS-200 ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದು 200 ಮೀಟರ್ ಲಾಂಗ್ ಇರ್ತಕ್ಕಂತ ಒಂದು ಬೂಸ್ಟರ್ ಆಗಿರುತ್ತೆ, ಅಂದ್ರೆ 200 ಮೀಟರ್ ಉದ್ದದ ಒಂದು ಬೂಸ್ಟರ್ ಆಗಿರುತ್ತೆ. ಸೊ ಇದರ ಡಯಾಮೀಟರ್ ಅಥವಾ ವ್ಯಾಸವನ್ನ ನೋಡಿದಾಗ 3.2 ಮೀಟರ್ ವ್ಯಾಸವನ್ನ ಹೊಂದಿರುತ್ತೆ. ಸೊ ದಿಸ್ ಇಸ್ ದಿ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಆಪರೇಷನಲ್ ಬೂಸ್ಟರ್ ಯೂಸಿಂಗ್ ಸಾಲಿಡ್ ಪ್ರೊಪಲೆಂಟ್, ಅಂದ್ರೆ ಘನರೂಪದ ಪ್ರೊಪಲೆಂಟ್ ನ ಯೂಸ್ ಮಾಡ್ತಾ ಇರ್ತಕ್ಕಂತ ವಿಶ್ವದ 2ನೇ ಅತಿ ದೊಡ್ಡ ಕಾರ್ಯಾಚರಣೆ ಬೂಸ್ಟರ್ ಆಗಿರುತ್ತೆ. ಹಾಗಿದ್ರೆ ವಿಶ್ವದ ಅತಿ ದೊಡ್ಡ, ಇದು 2ನೇ ಅತಿ ದೊಡ್ಡವಾಗಿರುತ್ತೆ. ಅತಿ ದೊಡ್ಡ ಬೂಸ್ಟರ್ ನ ಎಲ್ಲಿ ಯೂಸ್ ಮಾಡಿದ್ರು ಅಂತ ಪ್ರಶ್ನೆ ಕೇಳಿದ್ರೆ ನೌ ಡಿಫಂಕ್ಟ್, ಅಂದ್ರೆ ಪ್ರಸ್ತುತವಾಗಿ ಇದು ಕಾರ್ಯಾಚರಣೆ ಇಲ್ಲದೆ ಇರತಕ್ಕಂತ ನಾಸಾದ ಒಂದು ಸ್ಪೇಸ್ ಶಟಲ್ ಪ್ರೋಗ್ರಾಮ್, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಏರಿಯನ್ ಸ್ಪೇಸ್ ಏರಿಯನ್ 5 ಲಾಂಚರ್ ಅಲ್ಲಿ ಬಳಸಿರ್ತಾರೆ. ಸೊ ಇವಾಗ ನಾವು ಬಳಸಿರ್ತಕ್ಕಂತ HS-200 ಅಂತಕ್ಕಂಥದ್ದು ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಆಪರೇಷನಲ್ ಬೂಸ್ಟರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು HS-200 ಅಲ್ಲಿ 203 tons ಆಫ್ ಸಾಲಿಡ್ ಪ್ರೊಪಲೆಂಟ್ ನ ಫಿಲ್ ಮಾಡಿರ್ತಾರೆ. ಸೊ ಯು ಕ್ಯಾನ್ ಇಮ್ಯಾಜಿನ್ 203 ಟನ್ಸ್ ಅಂದ್ರೆ ಎಷ್ಟು ಘನ ಪ್ರೊಪಲೆಂಟ್ ನ ಇಲ್ಲಿ ಯೂಸ್ ಮಾಡಬಹುದು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ 3 ಪ್ರೊಪಲ್ಷನ್ ಸ್ಟೇಜಸ್ ಇರುತ್ತೆ. ಆ 3 ಪ್ರೊಪಲ್ಷನ್ ಸ್ಟೇಜಸ್ ಅಲ್ಲಿ ಸೆಕೆಂಡ್ ಸ್ಟೇಜ್ ಅಲ್ಲಿ ನಾವು ಲಿಕ್ವಿಡ್ ಪ್ರೊಪಲೆಂಟ್ ನ ಯೂಸ್ ಮಾಡ್ತೀವಿ ಅಂಡ್ 3ನೇ ಸ್ಟೇಜ್ ಅನ್ನ ನಾವು ಪ್ರೊಪಲ್ಷನ್ ಸ್ಟೇಜ್ ಅಥವಾ ಪ್ರೊಪಲ್ಷನ್ ಅಂತ ಕರಿತೀವಿ. ಸೊ ಈ ಗಗನಯಾನ್ ನ ಮಾಡ್ತಾ ಇರ್ತಕ್ಕಂಥದ್ದು GSLV Mark 3 ಮುಖಾಂತರ ನಾವು ಗಗನಯಾನ್ ನ ನೆರವೇರಿಸಲಿದ್ದೇವೆ.
ಹಾಗಿದ್ರೆ ವಾಟ್ ಯು ಮೀನ್ ಬೈ ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವ್ ಏನೇ ಬಾಹ್ಯಾಕಾಶದ ಒಂದು ಮಿಷನ್ಸ್ ಅಥವಾ ಸ್ಪೇಸ್ ಮಿಷನ್ಸ್ ಮಾಡಿದ್ರೆ ಅದರಲ್ಲಿ ಎರಡು ರೀತಿಯ ಸ್ಪೇಸ್ ಮಿಷನ್ಸ್ ಇರುತ್ತೆ. ಒಂದನ್ನ ಮ್ಯಾಂಡ್ ಸ್ಪೇಸ್ ಮಿಷನ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ಅನ್ಮ್ಯಾಂಡ್ ಸ್ಪೇಸ್ ಮಿಷನ್ಸ್ ಅಂತ ಕರಿತೀವಿ. ಅಂದ್ರೆ ಮಾನವ ಸಹಿತ ಮತ್ತೆ ಮಾನವ ರಹಿತ ಮಿಷನ್ಸ್ ಅಂತ ಕರಿತೀವಿ. ಸೊ ಗಗನಯಾನ ಅಂತಕ್ಕಂಥದ್ದು ಮಾನವ ಸಹಿತ. ಸೊ ಇದರಲ್ಲಿ ನಾವು ಮನುಷ್ಯರನ್ನ ಕೂಡ ಬಾಹ್ಯಾಕಾಶಕ್ಕೆ ಕಳಿಸ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಯಾವಾಗ ನಾವು ಮನುಷ್ಯರನ್ನ ಕಳಿಸ್ತೀವಿ ಅವಾಗ ಸೇಫ್ಟಿ ಪ್ರೊಫೈಲ್ ಅಥವಾ ಸುರಕ್ಷತೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಕಾಂಪೊನೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಸರ್ಟಿಫಿಕೇಟ್ ನ ನಾವು ಹ್ಯೂಮನ್ ರೇಟಿಂಗ್ ಸರ್ಟಿಫಿಕೇಟ್ ಅಥವಾ ಮಾನವ ರೇಟಿಂಗ್ ಪ್ರಮಾಣೀಕರಣ ಅಂತ ಕರಿತೀವಿ. ಸೊ ಈ ಒಂದು ಸರ್ಟಿಫಿಕೇಟ್ ಇರ್ತಕ್ಕಂಥ ಒಂದು ಪ್ರೊಪಲೆಂಟ್ ಅಥವಾ ಒಂದು ಬೂಸ್ಟರ್ ನ ನಾವು HS-200 ಅಂತ ಕರಿತೀವಿ. ಸೊ ಇದರಿಂದ ಮಾನವನ ಸೇಫ್ಟಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆ ರೀತಿಯ ಲಾಂಚ್ ವೆಹಿಕಲ್ ನ ನಾವು ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫೋರ್ತ್ ಆರ್ಟಿಕಲ್. ಸೊ ಈ ಒಂದು ಆರ್ಟಿಕಲ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಂತೆ ಒಂದು ಪೋರ್ಟಲ್ ನ ಲಾಂಚ್ ಮಾಡಿರ್ತಾರೆ. ಆ ಒಂದು ಪೋರ್ಟಲ್ ನ ನಾವು ಗತಿಶಕ್ತಿ ಸಂಚಾರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದಿ ಪರ್ಪಸ್ ಆಫ್ ಗತಿಶಕ್ತಿ ಸಂಚಾರ್ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಗತಿಶಕ್ತಿ ಸಂಚಾರನ್ನ ನಾವು ಬಹಳ ಹಿಂದೆ ಡಿಸ್ಕಸ್ ಮಾಡಿರ್ತಕ್ಕಂಥ PM ಗತಿಶಕ್ತಿ ಅನ್ನೋ ಒಂದು ಮಾಸ್ಟರ್ ಪ್ಲಾನ್ ಏನಿದೆ ಅದರ ಪ್ರಕಾರ ಅಥವಾ ಅದರ ಅನುಗುಣವಾಗಿ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಪೋರ್ಟಲ್ ನ ನಾವೇನಂತ ಕರಿತೀವಿ ಅಂದ್ರೆ ಮಿನಿಸ್ಟ್ರಿ ಆಫ್ ಗತಿಶಕ್ತಿ ಸಂಚಾರ್ ಪೋರ್ಟಲ್ ಅಂತ ಕರಿತೀವಿ. ಸೊ ಈ ಪೋರ್ಟಲ್ ನ ಲಾಂಚ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಈ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಏನಿದೆ ಅಂದ್ರೆ ಈ ಟೆಲಿಕಮ್ಯುನಿಕೇಶನ್ ವಿಭಾಗ ಏನಿದೆ, ಸೊ ಇದರ ವತಿಯಿಂದ ಒಂದು ಮಿಷನ್ ನ ಲಾಂಚ್ ಮಾಡಿದ್ರು. ಯಾವ ವರ್ಷದಲ್ಲಿ ಅಂದ್ರೆ 2019ರಲ್ಲಿ ಲಾಂಚ್ ಮಾಡಿರ್ತಾರೆ. ಆ ಮಿಷನ್ ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಬ್ರಾಡ್ ಬ್ಯಾಂಡ್ ಮಿಷನ್ ಅಥವಾ ರಾಷ್ಟ್ರೀಯ ಬ್ರಾಡ್ ಬ್ಯಾಂಡ್ ಮಿಷನ್ ಅಂತ ಕರಿತೀವಿ. ಸೊ ಈ ನ್ಯಾಷನಲ್ ಬ್ರಾಡ್ ಬ್ಯಾಂಡ್ ಮಿಷನ್ ನ ಒಂದು ಆಬ್ಜೆಕ್ಟಿವ್ ಏನು ಅಂದ್ರೆ ಈ ಒಂದು ಬ್ರಾಡ್ ಬ್ಯಾಂಡ್ ಅಂದ್ರೆ ಸರಳವಾಗಿ ಹೇಳ್ಬೇಕಾದ್ರೆ ಇಂಟರ್ನೆಟ್ ನ ಭಾರತ ದೇಶದ ಎಲ್ಲಾ ಪ್ರದೇಶಗಳಿಗೂ ತಲುಪಿಸ್ತಕ್ಕಂಥ ಒಂದು ಮಿಷನ್ ನ ನಾವು ನ್ಯಾಷನಲ್ ಬ್ರಾಡ್ ಬ್ಯಾಂಡ್ ಮಿಷನ್ ಅಂತ ಕರಿತೀವಿ. ಸೊ ಪ್ರಮುಖವಾಗಿ ಹಳ್ಳಿ ಪ್ರದೇಶಗಳಲ್ಲಿ ಮತ್ತು ರಿಮೋಟ್ ಪ್ರದೇಶಗಳಿಗೆ ಇಂಟರ್ನೆಟ್ ನ ತಲುಪಿಸ್ತಕ್ಕಂಥ ಒಂದು ಯೋಜನೆಯನ್ನ ನಾವು ನ್ಯಾಷನಲ್ ಬ್ರಾಡ್ ಬ್ಯಾಂಡ್ ಅಂತ ಕರಿತೀವಿ. ಸೊ ಈ ಒಂದು ಮಿಷನ್ ನ ಆಬ್ಜೆಕ್ಟಿವ್ಸ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳು ಬೇಕಾಗಿರುತ್ತೆ. ಆ ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಪೋರ್ಟಲ್ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನ ನಾವು ಗತಿಶಕ್ತಿ ಸಂಚಾರ್ ಪೋರ್ಟಲ್ ಅಂತ ಕರಿತೀವಿ. ಸೊ ಇದರಿಂದ ಏನಾಗುತ್ತಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ವಿಷನ್ ಏನಿರುತ್ತೆ ಅದನ್ನ ಎನ್ಶೋರ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಭಾರತ ದೇಶದ ಎಲ್ಲ ಪ್ರದೇಶಗಳಿಗೂ ಇಂಟರ್ನೆಟ್ ಕನೆಕ್ಷನ್ ನ ಒದಗಿಸ್ಲಿಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ವತಿಯಿಂದ ಇವಾಗ ಗತಿಶಕ್ತಿ ಸಂಚಾರ್ ಪೋರ್ಟಲ್ ಅನ್ನ ಅವರು ಲಾಂಚ್ ಮಾಡಿರ್ತಾರೆ. ಸೊ ಇದರಿಂದ ಏನ್ ಅನುಕೂಲ ಆಗುತ್ತಂದ್ರೆ ಬ್ರಾಡ್ ಬ್ಯಾಂಡ್ ಫಾರ್ ಆಲ್ ಅಂದ್ರೆ ನಮ್ಮ ದೇಶದ ಎಲ್ಲರಿಗೂ ಈ ಒಂದು ಬ್ರಾಡ್ ಬ್ಯಾಂಡ್ ಸೇವೆಯನ್ನ ಕಲ್ಪಿಸ್ತಕ್ಕಂತ ಒಂದು ವಿಷನ್ ಏನಿರುತ್ತೆ. ಯಾರ ವಿಷನ್ ಅಂದ್ರೆ ನ್ಯಾಷನಲ್ ಡಿಜಿಟಲ್ ಕಮ್ಯುನಿಕೇಶನ್ ಪಾಲಿಸಿ 2 ಅಲ್ಲಿ ಬರ್ತಕ್ಕಂತ ಒಂದು ಅವರ ಒಂದು ಇಮ್ಯಾಜಿನೇಷನ್ ಅಥವಾ ಅವರ ಒಂದು ಕಲ್ಪನೆ ಏನಿರುತ್ತೆ, ಸೊ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಗತಿಶಕ್ತಿ ಸಂಚಾರ ಅಂತಕ್ಕಂಥದ್ದು ನಮ್ಗೆ ಸಹಾಯ ಮಾಡುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್ ಅಲ್ಲಿ ನಾವು ಮಿಷನ್ ಸಾಗರ್ 9 ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಈ ಮಿಷನ್ ಸಾಗರ್ 9 ಬಗ್ಗೆ ನಾವು 1 ವೀಕ್ ಹಿಂದೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ. ಈ ಮಿಷನ್ ಸಾಗರ್ 9 ಅಂತಕ್ಕಂಥದ್ದು ಈ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಬರ್ತಕ್ಕಂಥ ಇಂಡಿಯನ್ ಫ್ರೆಂಡ್ಲಿ ನೇಷನ್ಸ್ ಗೆ ಹ್ಯುಮ್ಯಾನಿಟೇರಿಯನ್ ಮತ್ತೆ ಈ ಸೆಕ್ಯೂರಿಟಿ ರಿಲೇಟೆಡ್ ಕೋಆರ್ಡಿನೇಷನ್ ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಈ ಒಂದು ಮಿಷನ್ ನ 9 ಅಂತ ನಾವ್ ಏನಕ್ಕೆ ಕರಿತೀವಿ ಅಂದ್ರೆ ಇದುವರೆಗೂ ಈ ಮಿಷನ್ ಸಾಗರ್ ಅಡಿಯಲ್ಲಿ ನಾವು 8 ಕಾರ್ಯಾಚರಣೆಗಳನ್ನ ಕಂಪ್ಲೀಟ್ ಮಾಡಿರ್ತೀವಿ. ಸೊ ಇವಾಗ ಮಾಡ್ತಾ ಇರ್ತಕ್ಕಂಥದ್ದು 9ನೇ ಕಾರ್ಯಾಚರಣೆ ಆಗಿರೋದ್ರಿಂದ ಇದನ್ನ ನಾವು ಮಿಷನ್ ಸಾಗರ್ 9 ಅಂತ ಕರಿತೀವಿ. ಸೊ ಈ ಮಿಷನ್ ಸಾಗರ್ 9 ನ ಒಂದು ಯೂಸ್ ಮಾಡಿಕೊಂಡು ನಾವು ನಮ್ಮ ದೇಶದ ಸುತ್ತಮುತ್ತಲಿನ ಈ ಒಂದು ಫ್ರೆಂಡ್ಲಿ ನೇಷನ್ಸ್ ಏನಿರುತ್ತೆ ಅವರಿಗೆ ಬೇಕಾಗಿರ್ತಕ್ಕಂಥ ಡಿಫೆನ್ಸ್ ರಿಲೇಟೆಡ್ ಅಥವಾ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅಲ್ಲಿ ಕೆಲವೊಂದು ವಸ್ತುಗಳನ್ನ ನಾವು ಸಪ್ಲೈ ಮಾಡ್ತೀವಿ. ಸೊ ಈ ಮಿಷನ್ ಸಾಗರ್ ಅಡಿಯಲ್ಲಿ ಬೇರೆ ಬೇರೆ ದೇಶಗಳಿಗೆ ನಾವು ವಸ್ತುಗಳನ್ನ ಸಪ್ಲೈ ಮಾಡಿರ್ತೀವಿ. ಸೊ ಪ್ರಸ್ತುತವಾಗಿ ಅಂದ್ರೆ ವೆರಿ ರೀಸೆಂಟ್ಲಿ ನಾವು ಸೀಶೆಲ್ಸ್ಗೂ ಕೂಡ ವಸ್ತುಗಳನ್ನ ಸಪ್ಲೈ ಮಾಡಿರ್ತೀವಿ. ಸೊ ಯಾವ ಒಂದು ಇಂಡಿಯನ್ ನೇವಲ್ ಶಿಪ್ ನ ನಾವಿಲ್ಲಿ ಬಳಸ್ತಾ ಇದೀವಿ ಅಂದ್ರೆ ಗರಿಯಲ್ ಅನ್ನೋ ಒಂದು ಇಂಡಿಯನ್ ನೇವಲ್ ಶಿಪ್ ನ ಬಳಸಿಕೊಂಡು ನಮ್ಮ ಒಂದು ನೈಬರಿಂಗ್ ಕಂಟ್ರೀಸ್ಗೆ ಹ್ಯುಮ್ಯಾನಿಟೇರಿಯನ್ ಮತ್ತೆ ಸೆಕ್ಯೂರಿಟಿ ಸಪೋರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ಮಿಷನ್ ಸಾಗರ್ ಅಂತ ಕರಿತೀವಿ. ಸೊ ಈ ಒಂದು ಮಿಷನ್ ಸಾಗರ್ ನ ಶಿಪ್ ಏನಿದೆ, ಸೊ ಇದು ಪ್ರಸ್ತುತವಾಗಿ ಸಿಯಾಶಿಲಿಸ್ಗೆ ರೀಚ್ ಆಗಿರುತ್ತೆ. ಸೊ ಯಾವ ಪೋರ್ಟ್ ಅಂದ್ರೆ ಪೋರ್ಟ್ ವಿಕ್ಟೋರಿಯಾ ಅಂತ ಕರಿತೀವಿ. ಹಾಗಿದ್ರೆ ಈ ಸರಿ ನಾವು ಅವ್ರಿಗೆ ಏನನ್ನ ಕಳ್ಸಿದೀವಿ ಅಂದ್ರೆ
3 ಸೆರೆಮೋನಿಯಲ್ ಸಲ್ಯೂಟಿಂಗ್ ಗನ್ಸ್ ವಿತ್ ಅಮ್ಯುನಿಷನ್ಸ್ ಅಂದ್ರೆ ಮದ್ದು ಗುಂಡುಗಳೊಂದಿಗೆ 3 ವಿದ್ಯುಕ್ತ ಸಲ್ಯೂಟಿಂಗ್ ಗನ್ ಗಳನ್ನ ಸೀಶೆಲ್ಸ್ ರಕ್ಷಣಾ ಪಡೆಗಳಿಗೆ ನಾವು ಕಳಿಸಿರ್ತೇವೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಮಿಷನ್ ಸಾಗರ್ ಅಡಿಯಲ್ಲಿ ನಾವು ಸೆಕ್ಯೂರಿಟಿ ಮತ್ತೆ ಹ್ಯುಮ್ಯಾನಿಟೇರಿಯನ್ ಎರಡೂ ಕೆಲಸಗಳನ್ನ ಮಾಡಿರ್ತೀವಿ. ಸೊ ಈ ಸೀಶೆಲ್ಸ್ ಗೆ ನಾವು ಪ್ರಸ್ತುತವಾಗಿ ಕಳಿಸಿರ್ತಕ್ಕಂಥದ್ದು ಸೆಕ್ಯೂರಿಟಿ ರಿಲೇಟೆಡ್ ವಸ್ತುಗಳನ್ನ ನಾವು ಕಳಿಸಿರ್ತೀವಿ. ಸೊ ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಅಂದ್ರೆ ಈ ಮಿಷನ್ ಸಾಗರ್ 9 ಸೀಶೆಲ್ಸ್ ಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಹೋಗಿತ್ತು ಅಂದ್ರೆ ಶ್ರೀಲಂಕಾ, ಮಾಲೆ ಮತ್ತು ಮಾಲ್ಡೀವ್ಸ್ ಗೆ ಹೋಗಿರುತ್ತೆ. ಸೊ ಈ ಒಂದು ದೇಶಗಳಿಗೆ ನಾವು ಪ್ರಮುಖವಾಗಿ ಏನನ್ನ ಸಪ್ಲೈ ಮಾಡಿದ್ವಿ ಅಂದ್ರೆ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಅಂತ ನಾವೇನ್ ಕರಿತೀವಿ, ಔಷಧಿಗಳನ್ನ ನಾವ್ ಇಲ್ಲಿಗೆ ಸಪ್ಲೈ ಮಾಡಿರ್ತೀವಿ. ಅದಾದ್ಮೇಲೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಮಿಷನ್ ಸಾಗರ್ ಅಡಿಯಲ್ಲಿ ನಾವು ಇವಾಗ ಮಿಷನ್ 9 ನ ನೋಡ್ತಾ ಇದೀವಿ. ಸೊ ಇದರ ಒಂದು ವಿಷನ್ ಏನು ಅಂದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಆಫ್ ಇಂಡಿಯನ್ ಓಷನ್ ರೀಜನ್ ಅಂದ್ರೆ ಈ ಭಾರತದ ಅಥವಾ ಈ ಒಂದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಬರ್ತಕ್ಕಂಥ ದೇಶಗಳ ಭದ್ರತೆ ಮತ್ತು ಆ ದೇಶಗಳ ಅಭಿವೃದ್ಧಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆಯನ್ನ ನಾವು ಮಿಷನ್ ಸಾಗರ್ ಅಂತ ಕರಿತೀವಿ. ಸೊ ಈ ಮಿಷನ್ ಸಾಗರ್ ಅಡಿಯಲ್ಲಿ ನಾವು ಪ್ರಸ್ತುತವಾಗಿ ಮಿಷನ್ ಸಾಗರ್ 9 ಗೆ ರೀಚ್ ಆಗಿರ್ತೀವಿ. ಸೊ ಇಲ್ಲಿವರೆಗೂ ನಾವು 8 ಕಂಪ್ಲೀಟ್ ಮಾಡಿ 9th ಇನ್ನು ಪ್ರೋಗ್ರೆಸ್ ಅಲ್ಲಿ ಇರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ಸ್ ಅಥವಾ ವಿಶ್ವಸಂಸ್ಥೆಯ ಮಾನವನ ಹಕ್ಕುಗಳ ಮಂಡಳಿ ಏನಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಏನು ಅಂದ್ರೆ ಪ್ರಸ್ತುತವಾಗಿ ಅವರು ಈ ರಷ್ಯಾ ದೇಶವನ್ನ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ನಿಂದ ಹೊರಗಡೆ ಹಾಕಿ ಆ ಸ್ಥಾನಕ್ಕೆ ಜೆಕ್ ರಿಪಬ್ಲಿಕ್ ಅನ್ನ ತೆಗೆದುಕೊಂಡಿರ್ತಾರೆ. ಸೊ ರೀಸನ್ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಅವರು ಯುಕ್ರೇನ್ ಮೇಲೆ ಮಾಡಿರ್ತಕ್ಕಂಥ ಯುದ್ಧದ ಕಾರಣದಿಂದ ರಷ್ಯಾವನ್ನ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇಂದ ಆಚೆಗೆ ವೋಟ್ ಔಟ್ ಮಾಡಿರ್ತಾರೆ. ಸೊ ಪರೀಕ್ಷೆಯಲ್ಲಿ ಕೇಳ್ಬೋದು ರಷ್ಯಾ ಸ್ಥಾನಕ್ಕೆ ಯಾವ ಕಂಟ್ರಿ ಬಂದಿರುತ್ತಂತ, ಜೆಕ್ ರಿಪಬ್ಲಿಕ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ ಕೌನ್ಸಿಲ್ ನ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಜಿನೆವಾದಲ್ಲಿರುತ್ತೆ. ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 15 ಮಾರ್ಚ್ 2006 ಅಲ್ಲಿ ಸ್ಥಾಪನೆ ಆಗಿರುತ್ತೆ. ಹ್ಯೂಮನ್ ರೈಟ್ಸ್ ಡೇ ಅಥವಾ ಮಾನವನ ಹಕ್ಕುಗಳ ದಿನವನ್ನ ನಾವು ಪ್ರತಿ ವರ್ಷ 10ನೇ ಡಿಸೆಂಬರ್ ಸೆಲೆಬ್ರೇಟ್ ಮಾಡ್ತೀವಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಟೆಂಪಲ್ಟನ್ ಪ್ರಶಸ್ತಿ ಅಂತ ಕರಿತೀವಿ. ಸೊ ಈ ಒಂದು ಪ್ರಶಸ್ತಿಯನ್ನ 2022ರಲ್ಲಿ ಫ್ರಾಂಕ್ ವಿಲ್ಜಿಕ್ ಅನ್ನೋರಿಗೆ ನೀಡಲಾಗಿರುತ್ತೆ. ಸೊ ಇವರು ಒಬ್ಬ ಫಿಸಿಸಿಸ್ಟ್ ಮತ್ತೆ ಆಥರ್ ಆಗಿರ್ತಾರೆ, ಅಂದ್ರೆ ಭೌತಶಾಸ್ತ್ರಜ್ಞ ಮತ್ತು ಲೇಖಕ ಆಗಿರ್ತಾರೆ. ಸೊ ಇವ್ರಿಗೆ 2004ರಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಬಂದಿರುತ್ತೆ. ಸೊ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನ ಫಿಸಿಕ್ಸ್ ಕ್ಷೇತ್ರಕ್ಕೆ ಇವರು ಪಡೆದುಕೊಂಡಿರ್ತಾರೆ. ಈ ಪ್ರಶಸ್ತಿಯನ್ನ ಇನ್ನೂ ಇಬ್ರು ಫಿಸಿಸಿಸ್ಟ್ ಜೊತೆಗೆ ಇವರು ಶೇರ್ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಈ ಟೆಂಪಲ್ಟನ್ ಪ್ರೈಸ್ ನ ಸ್ಥಾಪನೆ ಮಾಡಿದ್ ಯಾವ ವರ್ಷ ಅಂದ್ರೆ 1972ರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಜಾನ್ ಟೆಂಪಲ್ಟನ್ ಅಂತಕ್ಕಂಥವ್ರು ಸ್ಥಾಪನೆ ಮಾಡಿರ್ತಾರೆ. ಸೊ ಇವರೊಬ್ರು ಫಿಲಾಂಥ್ರೋಪಿಸ್ಟ್ ಅಂದ್ರೆ ಈ ಸಮಾಜ ಸೇವೆಯನ್ನ ಮಾಡ್ತಕ್ಕಂಥವ್ರನ್ನ ನಾವು ಫಿಲಾಂಥ್ರೋಪಿಸ್ಟ್ ಅಂತ ಕರಿತೀವಿ. ಸೊ ಇವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ಸೊ ಇತ್ತೀಚೆಗೆ ನಾನು UNCCD ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಕಳೆದ ವಾರದಲ್ಲಿ. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂದ್ರೆ ಈ ಒಂದು ಮರುಭೂಮೀಕರಣವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಮಾವೇಶದ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಆ ಒಂದು ಸಮಾವೇಶವನ್ನ ನಾವು COP15 ಅಂತ ಕರಿತೀವಿ. ಈ ಸಮಾವೇಶ ಕೋಟ್ ಡಿ ಐವರ್ ದೇಶದಲ್ಲಿ ಬರ್ತಕ್ಕಂಥ ಅಬಿಡ್ಜಾನ್ ನಗರದಲ್ಲಿ ನಡೀತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು COP15 ಅಲ್ಲಿ ಇಂಡಿಯಾ ತನ್ನ ಒಂದು ಸ್ಟೇಟ್ಮೆಂಟ್ಸ್ ನ ರಿಲೀಸ್ ಮಾಡಿರುತ್ತೆ. ಸೊ ಭಾರತ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ನಮ್ಮ ಒಂದು ಎಸ್ಸೆ ರೈಟಿಂಗ್ ಗೆ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ. ಆ 3 ವಲಯಗಳಲ್ಲಿ ಏನೇನ್ ಡಿಸ್ಕಸ್ ಮಾಡಿದೆ ಆ 3 ವಲಯಗಳನ್ನ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ದೀಸ್ ಸ್ಟೇಟ್ಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಸ್ಸೆ ರೈಟಿಂಗ್. ಹಾಗಿದ್ರೆ ಭಾರತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಯಾವ ಯಾವ ವಲಯಗಳಂದ್ರೆ ಫಸ್ಟ್ನೇದು ಮೈಗ್ರೇಷನ್, ವಲಸೆಗೆ ಸಂಬಂಧಪಟ್ಟಂತೆ ತನ್ನ ಅಭಿಪ್ರಾಯಗಳನ್ನ ನೀಡಿರುತ್ತೆ. ಅದಾದ್ಮೇಲೆ ಜೆಂಡರ್ ಅಂದ ಕೂಡಲೇ ಜೆಂಡರ್ ಈಕ್ವಾಲಿಟಿ ಅಥವಾ ಲಿಂಗ ಸಮಾನತೆ ಬಗ್ಗೆ ತನ್ನ ಅಭಿಪ್ರಾಯಗಳನ್ನ ನೀಡಿರುತ್ತೆ. ಸೊ ಮೂರನೇದನ್ನ ನಾವು ಸ್ಯಾಂಡ್ ಅಂಡ್ ಡಸ್ಟ್ ಸ್ಟಾರ್ಮ್ ಅಥವಾ ಮರಳು ಮತ್ತು ಧೂಳಿನ ಬಿರುಗಾಳಿ ಅಂತ ಕರಿತೀವಿ. ಸೊ ಇದರ ಬಗ್ಗೆ ತನ್ನ ಅಭಿಪ್ರಾಯಗಳನ್ನ ತಿಳಿಸಿರುತ್ತೆ. ಸೊ ಹಾಗಿದ್ರೆ ಮೊದಲನೆಯದಾಗಿ ನಾವು ಮೈಗ್ರೇಷನ್ ಅಥವಾ ವಲಸೆ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಭಾರತ ದೇಶದ ಪ್ರಕಾರ ಮೈಗ್ರೇಷನ್ ಆಗ್ಲಿಕ್ಕೆ ಪ್ರಮುಖವಾದ ಕಾರಣ ಏನು ಅಂದ್ರೆ DLDD ಅಂತ ಕರಿತೀವಿ. ವಾಟ್ ಈಸ್ DLDD ಅಂದ್ರೆ ಡೆಸರ್ಟಿಫಿಕೇಶನ್, ಲ್ಯಾಂಡ್ ಡಿಗ್ರೇಡೇಷನ್ ಮತ್ತೆ ಡ್ರಾಟ್ ಅಂದ್ರೆ ಮರುಭೂಮೀಕರಣ ಆಗ್ತಕ್ಕಂಥದ್ದು, ಭೂಮಿಯ ಅವನತಿ ಆಗ್ತಕ್ಕಂಥದ್ದು ಮತ್ತು ಬರ ಆಗ್ತಕ್ಕಂಥದ್ದು ವಲಸೆಗಳಿಗೆ ಕಾರಣವಾಗಿರ್ತಕ್ಕಂಥ ಪ್ರಮುಖವಾದ ಅಂಶಗಳಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ 3 ಆಗ್ಲಿಕ್ಕೆ ಅಂದ್ರೆ ಮರುಭೂಮೀಕರಣ ಆಗ್ಲಿ, ಭೂಮಿಯ ಅವನತಿ ಆಗ್ಲಿ ಅಥವಾ ಬರ ಆಗ್ಲಿಕ್ಕೆ ರೀಸನ್ಸ್ ಏನು ಅಂದ್ರೆ ಕ್ಲೈಮೇಟ್ ಅಂಡ್ ಎನ್ವಿರಾನ್ಮೆಂಟ್ ಚೇಂಜಸ್, ಹವಾಮಾನ ಮತ್ತು ಪರಿಸರದಲ್ಲಿ ಆಗ್ತಕ್ಕಂಥ ಬದಲಾವಣೆ. ಅಂದ್ರೆ
ಈ ಕ್ಲೈಮೇಟ್ ಮತ್ತೆ ಎನ್ವಿರಾನ್ಮೆಂಟ್ ಚೇಂಜ್ ನ ನಾವು ಮೈಗ್ರೇಷನ್ ಗೆ ನೇರವಾಗಿ ಕನೆಕ್ಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ವಲಸೆಗೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡೋರು ಯಾರು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಸೊ ಆನ್ಸರ್ ಇಸ್ ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅಂದ್ರೆ ಗೃಹ ವ್ಯವಹಾರ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂತ ರಿಜಿಸ್ಟ್ರಾರ್ ಜನರಲ್ ಮತ್ತೆ ಜನಗಣತಿ ಆಯುಕ್ತರ ಕಚೇರಿಯಿಂದ ಭಾರತ ದೇಶದಲ್ಲಿ ಮೈಗ್ರೇಷನ್ ನ ಅಂಕಿ ಅಂಶಗಳನ್ನ ಅವರು ಬಿಡುಗಡೆ ಮಾಡ್ತಾರೆ. ಹಾಗಿದ್ರೆ ಈ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡ್ಲಿಕ್ಕೆ ಅವರು ಯಾವ ಸ್ಟ್ಯಾಟಿಸ್ಟಿಕ್ಸ್ ನ ಯೂಸ್ ಮಾಡ್ತಾರೆ ಅಂದ್ರೆ, ಪ್ರತಿ 10 ವರ್ಷಗಳಿಗೊಮ್ಮೆ ಭಾರತ ದೇಶದಲ್ಲಿ ಏನು ಜನಗಣತಿ ನಡೆಯುತ್ತೆ, ಸೊ ಇದನ್ನ ನ್ಯಾಷನಲ್ ಸೆನ್ಸಸ್ ಅಥವಾ ರಾಷ್ಟ್ರೀಯ ಜನಗಣತಿ ಅಂತ ಏನ್ ಕರಿತೀವಿ, ಇದರ ಆಧಾರದ ಮೇಲೆ ಮೈಗ್ರೇಷನ್ ಅಂಕಿ ಅಂಶಗಳನ್ನ ಗೃಹ ವ್ಯವಹಾರಗಳ ಸಚಿವಾಲಯಗಳಿಂದ ಬಿಡುಗಡೆ ಮಾಡಲಾಗುತ್ತೆ. ಹಾಗಿದ್ರೆ ಭಾರತ ದೇಶದಲ್ಲಿ ಮೈಗ್ರೇಷನ್ ಕಡಿಮೆ ಆಗ್ಲಿಕ್ಕೆ ಒಂದು ರೀಸನ್ ಇದೆ ಅಂತ ಇಲ್ಲಿ ಈ ಒಂದು ಸಮಾವೇಶದಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಆ ಒಂದು ರೀಸನ್ ಏನು ಅಂದ್ರೆ, ಇತ್ತೀಚೆಗೆ ಭಾರತ ದೇಶದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಈ ಜಲಾನಯ ಅಭಿವೃದ್ಧಿ ಕಾರ್ಯಕ್ರಮದ ವತಿಯಿಂದ ಭಾರತ ದೇಶದಲ್ಲಿ ಮೈಗ್ರೇಷನ್ ಕಡಿಮೆ ಆಗಿದೆ ಅಂತ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಹಾಗಿದ್ರೆ ಈ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ, ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸಸ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಅಂದ್ರೆ ಈ ಗ್ರಾಮೀಣ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂತ ಭೂ ಸಂಪನ್ಮೂಲ ಇಲಾಖೆಯ ವತಿಯಿಂದ ಭಾರತ ದೇಶದಲ್ಲಿ ಈ ಜಲಾನಯ ಅಭಿವೃದ್ಧಿ ಕಾರ್ಯಕ್ರಮವನ್ನ ಒಂದು ಸಾಕಾರಗೊಳಿಸಲಾಗ್ತಾ ಇದೆ. ಹಾಗಿದ್ರೆ ಈ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಬರ್ತಕ್ಕಂಥ 60% ಫಂಡ್ಸ್ ಏನಿದೆ ಅಂದ್ರೆ 60% ಹಣ ಏನಿದೆ, ಅದನ್ನ ಲೇಬರ್ ಕಾಂಪೋನೆಂಟ್ ಗೆ ಅಂದ್ರೆ ಜನಗಳಿಗೆ ಉದ್ಯೋಗ ನೀಡಲಿಕ್ಕೆ ಖರ್ಚು ಮಾಡಲು ಬಳಸಲಾಗ್ತಾ ಇದೆ. ಪ್ರಮುಖವಾಗಿ ಯಾರಿಗೆ ಉದ್ಯೋಗವನ್ನ ನೀಡ್ತಾ ಇದ್ದಾರೆ ಅಂದ್ರೆ, ಲೋಕಲ್ ಲ್ಯಾಂಡ್ಲೆಸ್ ಅಂದ್ರೆ ಸ್ಥಳೀಯ ಭೂರಹಿತ ಜನರಿಗೆ, ಮತ್ತೆ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಸಣ್ಣ ಮತ್ತು ಕನಿಷ್ಠ ರೈತ ಸಮುದಾಯಗಳಿಗೆ ಉದ್ಯೋಗ ಖಾತ್ರಿಯನ್ನು ನೀಡ್ತಾ ಇರ್ತಕ್ಕಂಥ ಕಾರಣದಿಂದ ಮೈಗ್ರೇಷನ್ ಅಂತಕ್ಕಂಥದ್ದು ಕಡಿಮೆ ಆಗಿದೆ ಅಂತ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಹಾಗಿದ್ರೆ ಈ ವಾಟರ್ ಶೆಡ್ ಡೆವಲಪ್ಮೆಂಟ್ ಕಾಂಪೋನೆಂಟ್ ಆಗಿರ್ತಕ್ಕಂಥ ಈ PMKSY, ಈ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಇದುವರೆಗೂ 37.73 ಮಿಲಿಯನ್ ಮ್ಯಾನ್ ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ನ ಪ್ರೊಡ್ಯೂಸ್ ಮಾಡಿರ್ತಾರೆ. ಅಂದ್ರೆ ಈ ಮಾನವ ದಿನಗಳು ಅಥವಾ ಕೆಲಸದ ದಿನಗಳು ಅಂತ ನಾವೇನ್ ಕರಿತೀವಿ, ಸೊ ಇದು ಲಾಂಚ್ ಆಗಿರೋದ್ರಿಂದ ಇದುವರೆಗೂ 37.73 ಮಿಲಿಯನ್ ಉದ್ಯೋಗ ದಿನಗಳನ್ನ ಇದು ಸೃಷ್ಟಿ ಮಾಡಿರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಮೈಗ್ರೇಷನ್ ಅಂತಕ್ಕಂಥದ್ದು ಈವನ್ ಡ್ಯೂರಿಂಗ್ ಪ್ಯಾಂಡಮಿಕ್, ಸಂಕ್ರಾಮಿಕದ ಸಮಯದಲ್ಲೂ ಕೂಡ ಮೈಗ್ರೇಷನ್ ಅಷ್ಟಾಗಿ ಆಗಿಲ್ಲ. ಅದಕ್ಕೆ ಕ್ರೆಡಿಟ್ ಯಾರಿಗ ಹೋಗುತ್ತೆ ಅಂದ್ರೆ ಈ ವಾಟರ್ ಶೆಡ್ ಡೆವಲಪ್ಮೆಂಟ್ ಕಾಂಪೋನೆಂಟ್ ಗೆ ಹೋಗುತ್ತೆ ಅಂತ ಅವ್ರು ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇದಕ್ಕೆ ಅವರು ಹೇಳಿರ್ತಕ್ಕಂಥ ಇನ್ನೊಂದು ಪ್ರಮುಖವಾದ ಪಾಯಿಂಟ್ ಏನಂದ್ರೆ, ಇಟ್ ಈಸ್ ದಿ ಎನೇಬ್ಲರ್ ಆಫ್ ರಿವರ್ಸ್ ಮೈಗ್ರೇಷನ್. ಅಂದ್ರೆ ಈ ಹಿಮ್ಮುಖ ವಲಸೆ. ಏನ್ ಹಿಮ್ಮುಖ ವಲಸೆ ಅಂದ್ರೆ, ಇವಾಗ ನಗರಗಳಿಂದ ಹಳ್ಳಿಗಳಿಂದ ನಗರಗಳಿಗೆ ಬರ್ತಕ್ಕಂತ ಒಂದು ನಂಬರ್ಗಿಂತ ನಗರಗಳಿಂದ ಹಳ್ಳಿ ಪ್ರದೇಶಕ್ಕೆ ವಾಪಸ್ ಆಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ. ಕ್ರೆಡಿಟ್ಸ್ ವಾಟರ್ ಶೆಡ್ ವರ್ಕ್ ಫೋರ್ಸ್ ಅಥವಾ ಈ ವಾಟರ್ ಶೆಡ್ ಪ್ರೋಗ್ರಾಮ್ ಏನಿದೆ, ಸೊ ಆ ಒಂದು ಕಾರ್ಯಪಡೆ ಏನಿರುತ್ತೆ, ಸೊ ಆ ಒಂದು ಕಾರ್ಯಪಡೆಯಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ರಿವರ್ಸ್ ಮೈಗ್ರೇಷನ್ ಆಗ್ತಾ ಇದೆ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಹೇಳಿರುತ್ತೆ. ಅದಾದ್ಮೇಲೆ ಈ ಒಂದು ಜೆಂಡರ್ ಈಕ್ವಾಲಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಷ್ಟೊತ್ತು ನಾವು ಮೈಗ್ರೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇವಾಗ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾನು ಏನೇನ್ ಡಿಸ್ಕಸ್ ಮಾಡ್ತೀನೋ ಇದೆಲ್ಲ ಪಾಯಿಂಟ್ಸ್ ನಿಮ್ಗೆ ವಿಮೆನ್ ರಿಲೇಟೆಡ್ ಏನಾದ್ರೂ ಎಸ್ಸೆ ಬಂದಾಗ, ಎಂಪವರ್ಮೆಂಟ್ ಆಗಿರ್ಬೋದು ಅಥವಾ ಎನಿಥಿಂಗ್ ರಿಲೇಟೆಡ್ ಟು ಅಟ್ರಾಸಿಟೀಸ್ ಆಗಿರ್ಬೋದು, ಇವನ್ ಜೆಂಡರ್ ಈಕ್ವಾಲಿಟಿ ಬಗ್ಗೆನೇ ಪ್ರಶ್ನೆ ಕೇಳ್ಬೋದು. ಅದರಲ್ಲಿ ಕಂಪಲ್ಸರಿ ಈ ಎಲ್ಲಾ ಪಾಯಿಂಟ್ಸ್ ನಾವು ಯೂಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಈ ಭಾರತದಲ್ಲಿ ಜೆಂಡರ್ ಈಕ್ವಾಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಏನೇನ್ ಕ್ರಮಗಳನ್ನ ಮಾಡಿದ್ದಾರೆ ಅಂತ ಡಿಸ್ಕಸ್ ಮಾಡ್ತಾ ಬರೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದಲ್ಲಿ ಅವ್ರಿಗಿರ್ತಕ್ಕಂಥ ಪ್ರಾವಿಷನ್ಸ್ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಸ್ಟಾರ್ಟಿಂಗ್ ವಿತ್ ಪ್ರಿಯಂಬಲ್, ಪ್ರಸ್ತಾವನೆ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳು, ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಥವಾ ರಾಜ್ಯ ನಿರ್ದೇಶನ ತತ್ವಗಳು ಅಂತ ನಾವೇನ್ ಕರಿತೀವಿ. ಸೊ ಇವೆಲ್ಲವನ್ನ ಪ್ರಿನ್ಸಿಪಲ್ ಆಫ್ ಜೆಂಡರ್ ಈಕ್ವಾಲಿಟಿ ಅಂದ್ರೆ ಲಿಂಗ ಸಮಾನತೆಯ ತತ್ವದ ಆಧಾರದ ಮೇಲೆ ಇವುಗಳನ್ನ ರಚನೆ ಮಾಡಲಾಗಿರುತ್ತೆ. ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ನಾಟ್ ಓನ್ಲಿ ಗ್ರಾಂಟ್ಸ್ ಈಕ್ವಾಲಿಟಿ ಟು ವಿಮೆನ್, ಅಂದ್ರೆ ಈ ಸಂವಿಧಾನವು ಮಹಿಳೆಯರಿಗೆ ಸಮಾನತೆಯನ್ನು ಮಾತ್ರ ನೀಡುವುದಿಲ್ಲ, ಅದರ ಜೊತೆ ಇಟ್ ಎನ್ಪವರ್ಸ್ ದಿ ಸ್ಟೇಟ್ ಟು ಅಡಾಪ್ಟ್ ಮೆಜರ್ಸ್ ಆಫ್ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಇನ್ ಫೇವರ್ ಆಫ್ ವಿಮೆನ್. ಅಂದ್ರೆ ಮಹಿಳೆಯರ ಪರವಾಗಿ ನಮ್ಮ ರಾಜ್ಯಗಳು ಧನಾತ್ಮಕ ತಾರತಮ್ಯ ಕ್ರಮಗಳನ್ನ ಅಳವಡಿಸಿಕೊಳ್ಳಲಿಕ್ಕೆ ರಾಜ್ಯಗಳಿಗೆ ಅಧಿಕಾರವನ್ನ ನೀಡಿರುತ್ತೆ. ಏನಿದು?
ಡಿಸ್ಕ್ರಿಮಿನೇಟಿವ್ ಫೇವರ್ಸ್ ಅಂದ್ರೆ ಏನು ಅಂದ್ರೆ ಮಹಿಳೆಯರಿಗೆ ಫೇವರ್ ಆಗಿ ರಿಸರ್ವೇಶನ್ ಮಾಡ್ತಕ್ಕಂಥದ್ದಾಗ್ಲಿ, ಅವರಿಗೆ ಉದ್ಯೋಗಗಳಲ್ಲಿ ಮೀಸಲಾತಿ ಮಾಡ್ತಕ್ಕಂಥದ್ದಾಗ್ಲಿ, ಎಲೆಕ್ಷನ್ಸ್ ಅಲ್ಲಿ ಮೀಸಲಾತಿ ಮಾಡ್ತಕ್ಕಂಥದ್ದಾಗ್ಲಿ, ಯಾವುದೇ ರೀತಿಯ ಒಂದು ಡಿಸ್ಕ್ರಿಮಿನೇಟಿವ್ ಫೇವರ್ಸ್ ನ ಮಾಡ್ಬೋದು ಅಂತ ನಮ್ಮ ಸಂವಿಧಾನನೇ ಹೇಳಿರುತ್ತೆ. ಇದ್ರ ಜೊತೆಗೆ ಭಾರತ ದೇಶದಲ್ಲಿ ಒಂದು ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ನ ಸ್ಥಾಪನೆ ಮಾಡಿರ್ತಾರೆ. ಇದನ್ನ ನಾವು ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಕರಿತೀವಿ. ಸೊ ದಿಸ್ ಇಸ್ ಸೆಟ್ ಅಪ್ ಬೈ ಅನ್ ಆಕ್ಟ್ ಆಫ್ ದಿ ಪಾರ್ಲಿಮೆಂಟ್ ಇನ್ 1990, 1990ರಲ್ಲಿ ಈ ಸಂವಿಧಾನದ ಕಾಯ್ದೆಗಳ ಮುಖಾಂತರ ಈ ಒಂದು ಆಯೋಗವನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಸೇಫ್ ಗಾರ್ಡ್ ದಿ ರೈಟ್ಸ್ ಅಂಡ್ ಲೀಗಲ್ ಎಂಟೈಲ್ಮೆಂಟ್ಸ್ ಆಫ್ ವಿಮೆನ್, ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಹಕ್ಕುಗಳು ಮತ್ತೆ ಅವರ ಕಾನೂನು ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಈ ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಮುಖ ಒಂದು ಉದ್ದೇಶವಾಗಿರುತ್ತೆ. ಅದಾದ್ಮೇಲೆ ವಿ ಹ್ಯಾವ್ ಕಮ್ ಟು 73rd ಮತ್ತೆ 74th ಅಮೆಂಡ್ಮೆಂಟ್. ಸೊ ಇದು 1993ರಲ್ಲಿ ಆಗಿರ್ತಕ್ಕಂಥ ಭಾರತದ ಸಂವಿಧಾನದ 73ನೇ ಮತ್ತು 74ನೇ ತಿದ್ದುಪಡಿಗಳ ಪ್ರಕಾರ India have provided for reservation of seats in local bodies of panchayats and ಮುನಿಸಿಪಾಲಿಟೀಸ್ ಫಾರ್ ವಿಮೆನ್. ಅಂದ್ರೆ ಮಹಿಳೆಯರಿಗೆ ಈ ಸ್ಥಳೀಯ ಸಂಸ್ಥೆಗಳು, ಪಂಚಾಯತ್ ಆಗಿರ್ಬೋದು ಅಥವಾ ಸಭೆಗಳಲ್ಲಿ ಅವರಿಗೆ ಮೀಸಲಿಡ್ತಕ್ಕಂಥ ಸ್ಥಾನಗಳನ್ನ ಮೀಸಲಿಡಿಸ್ಲಿಕ್ಕೆ ಈ ಒಂದು ತಿದ್ದುಪಡಿಗಳನ್ನ ಮಾಡಿರ್ತಾರೆ. ಸೊ ಈ ತಿದ್ದುಪಡಿಗಳ ಪ್ರಮುಖ ಉದ್ದೇಶ ಏನಂದ್ರೆ ಪಾರ್ಟಿಸಿಪೇಷನ್ ಇನ್ ಡಿಸಿಷನ್ ಮೇಕಿಂಗ್ ಅಟ್ ಆಲ್ ಲೋಕಲ್ ಲೆವೆಲ್ಸ್, ಅಂದ್ರೆ ಈ ಎಲ್ಲಾ ಸ್ಥಳೀಯ ಮಟ್ಟದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ಇದಾಗಿರುತ್ತೆ. ಅದಾದ್ಮೇಲೆ ಈ ನ್ಯಾಷನಲ್ ಪಾಲಿಸಿ ಫಾರ್ ದಿ ಎಂಪವರ್ಮೆಂಟ್ ಆಫ್ ವಿಮೆನ್ 2001, ಇಟ್ ಈಸ್ ಟು ಬ್ರಿಂಗ್ ಅಬೌಟ್ ದಿ ಅಡ್ವಾನ್ಸ್ಮೆಂಟ್, ಡೆವಲಪ್ಮೆಂಟ್ ಅಂಡ್ ಎಂಪವರ್ಮೆಂಟ್ ಆಫ್ ವಿಮೆನ್. ಅಂದ್ರೆ ಈ ಮಹಿಳೆಯರ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ನೀತಿ, ಇದನ್ನ 2001ರಲ್ಲಿ ಮಾಡಿರ್ತಾರೆ. ಸೊ ಇದರ ಗುರಿ ಏನಂದ್ರೆ ಮಹಿಳೆಯರ ಪ್ರಗತಿ, ಅವರ ಅಭಿವೃದ್ಧಿ ಮತ್ತು ಸಬಲೀಕರಣ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಎಲ್ಲಾ ಕಾಂಪೋನೆಂಟ್ಸ್ ನ ನೀವು ಜೆಂಡರ್ ಈಕ್ವಾಲಿಟಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಭಾರತ ಸರ್ಕಾರ ಏನೇನ್ ಮಾಡಿದೆ ಅನ್ನೋದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಎಲ್ಲಾ ಪಾಯಿಂಟ್ ನ ನೀವು ಆಸ್ ಇಟ್ ಈಸ್ ನಿಮ್ಮ ಎಸ್ಸೆಯಲ್ಲಿ ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು PMKSY ಅಂತ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ನಾವೇನ್ ಡಿಸ್ಕಸ್ ಮಾಡಿದ್ವಿ. ಸೊ ಇದರ ಒಂದು ಲೈನ್ ನ ನೀವು ಓದಿದ್ರೆ ಗೊತ್ತಾಗುತ್ತೆ. ಎಂಪವರ್ಮೆಂಟ್ ಆಫ್ ವಿಮೆನ್ ಇಸ್ ದಿ ಇಂಟಗ್ರಲ್ ಪಾರ್ಟ್ ಆಫ್ PMKSY ಇನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿ ಮಹಿಳೆಯರ ಸಬಲೀಕರಣ ಅಂತಕ್ಕಂಥದ್ದು ಈ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಏನಿದೆ, ಸೊ ಅದರ ಒಂದು ಅವಿಭಾಜ್ಯ ಅಂಗವಾಗಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ವಾಟರ್ ಶೆಡ್ ಡೆವಲಪ್ಮೆಂಟ್ಸ್ ಕಮಿಟಿ ಏನಿರುತ್ತೆ, ಸೊ ಅದರ ಪ್ಲಾನಿಂಗ್, ಇಂಪ್ಲಿಮೆಂಟೇಷನ್ ಮತ್ತೆ ಮೇಂಟೆನೆನ್ಸ್ ಅಲ್ಲಿ ಮಹಿಳೆಯರನ್ನ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅಥವಾ ಮಹಿಳೆಯರ ಒಂದು ಪ್ರಾತಿನಿಧ್ಯವನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಭಾಗ ಇದಾಗಿರುತ್ತೆ. ಅದಾದ್ಮೇಲೆ ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 5 ಏನಿದೆ, ಸೊ ಇದರಲ್ಲೂ ಕೂಡ ಜೆಂಡರ್ ಈಕ್ವಾಲಿಟಿ ಅಥವಾ ಲಿಂಗ ಸಮಾನತೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಅದಾದ್ಮೇಲೆ ಈ ಸೈಂಟಿಫಿಕ್ ಫೀಲ್ಡ್ ಅಲ್ಲಿ ಅಥವಾ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಥವಾ ಸೈಂಟಿಫಿಕ್ ಇನೋವೇಷನ್, ವೈಜ್ಞಾನಿಕ ಆವಿಷ್ಕಾರಗಳಲ್ಲಿ ಮಹಿಳೆಯರ ಭಾಗವಹಿಸಿಕೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಿರ್ತಾರೆ. ಆ ಪ್ರೋಗ್ರಾಮ್ ನ ನಾವೇನಂತ ಕರಿತೀವಿ, ಜೆಂಡರ್ ಅಡ್ವಾನ್ಸ್ಮೆಂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಗತಿ ಅಂತ ಕರಿತೀವಿ. ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ಟ್ರಾನ್ಸ್ಫಾರ್ಮಿಂಗ್ ಇನ್ಸ್ಟಿಟ್ಯೂಷನ್ ಗಳಿಗಾಗಿ ಲಿಂಗ ಪ್ರಗತಿ ಅನ್ನೋ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದು ಭಾರತ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಇದರ ಮೇನ್ ಪರ್ಪಸ್ ಏನು ಅಂದ್ರೆ ವೈಜ್ಞಾನಿಕ ಆವಿಷ್ಕಾರಗಳಲ್ಲಿ ಮಹಿಳೆಯರ ಭಾಗವಹಿಸಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಒಪಿನಿಯನ್ ಶೇರ್ಡ್ ಬೈ ಇಂಡಿಯಾ ಇನ್ ದಿಸ್ ಪರ್ಟಿಕ್ಯುಲರ್ COP50. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಸ್ಯಾಂಡ್ ಅಂಡ್ ಡಸ್ಟ್ ಸ್ಟಾರ್ಮ್ಸ್ ಅಂತ ಕರಿತೀವಿ. ಅಂದ್ರೆ ಮರಳು ಮತ್ತು ಧೂಳಿನ ಬಿರುಗಾಳಿ ಅಂತ ಕರಿತೀವಿ. ಸೊ ಇದನ್ನ ಇನ್ ಶಾರ್ಟ್ SDS ಅಂತ ಕರಿತೀವಿ. ಸೊ ಈ ಒಂದು ಮರಳು ಮತ್ತು ಧೂಳಿನ ಬಿರುಗಾಳಿ ಅಂತಕ್ಕಂಥದ್ದು ಅರಿಡ್ ಮತ್ತೆ ಸೆಮಿ ಏರಿಡ್ ರೀಜನ್ಸ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ, ಬೋತ್ ಇನ್ ಏಷ್ಯಾ ಅಂಡ್ ಆಫ್ರಿಕಾ. ಸೊ ಭಾರತ ಮತ್ತು ಏಷ್ಯಾ ಮತ್ತು ಆಫ್ರಿಕಾ ಎರಡು ಖಂಡಗಳಲ್ಲಿ ಇದನ್ನ ನಾವು ಜಾಸ್ತಿಯಾಗಿ ನೋಡ್ಬೋದಾಗಿರುತ್ತೆ. ಸೊ ಇದರ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ನಮ್ಮ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟಿರುತ್ತೆ ಅಂದ್ರೆ ಟೋಟಲ್ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಿರುತ್ತೆ. ಸೊ ಈ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ 11 ಸುಸ್ಥಿರ ಅಭಿವೃದ್ಧಿ ಗುರಿಗಳು ಈ ಮರಳು ಮತ್ತು ಧೂಳಿನ ಬಿರುಗಾಳಿಗಳಿಂದ ಅದನ್ನ ಸಾಕಾರಗೊಳಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಅದಾದ್ಮೇಲೆ ಭಾರತ ದೇಶದಲ್ಲಿ ಈ SDS ನ ಮಾನಿಟರ್ ಮಾಡ್ತಕ್ಕಂಥದ್ದು ಅಥವಾ ಮೇಲ್ವಿಚಾರಣೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಇಂಡಿಯನ್ ಮೀಟಿಯೋರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಭಾರತೀಯ ಹವಾಮಾನ ಇಲಾಖೆ ಈ SDS ನ ಮಾನಿಟರ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ
ಈ ಒಂದು IMD ಅಂದ್ರೆ ಇಂಡಿಯನ್ ಮೀಟಿಯರಲಾಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಒಂದು SDS ಟೂಲ್ ಬಾಕ್ಸ್ ಅನ್ನೋದನ್ನ ಇವರು ಡೆವಲಪ್ ಮಾಡ್ತಾ ಇದ್ದಾರೆ. ಈ ಒಂದು SDS ಟೂಲ್ ಬಾಕ್ಸ್ ಅಂತಕ್ಕಂಥದ್ದು ಮಿಡ್ 2022 ಅಂದ್ರೆ 2022 ಮಧ್ಯಂತರದಲ್ಲಿ ನಮಗೆ ಲಭ್ಯವಾಗಲಿದೆ. ಸೊ ಇದರ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಇಟ್ ಪ್ರೊವೈಡ್ಸ್ ಮೆಥಡಾಲಜಿ ಟು ಇಂಟಿಗ್ರೇಟ್ ಅವೈಲಬಲ್ ಇನ್ಫಾರ್ಮೇಶನ್ ಇನ್ ದಿ ಸೈಂಟಿಫಿಕ್ ವೇ. ಅಂದ್ರೆ ಈ ಒಂದು ಟೂಲ್ ಬಾಕ್ಸ್ ನ ಲಭ್ಯತೆಯಿಂದ ಈ ಒಂದು SDS ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ನಮ್ಗೆ ಸಂಯೋಜನೆ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಇದರಿಂದ ಆಗ್ತಕ್ಕಂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಒನ್ ಲೈನರ್ಸ್. ಛತ್ತೀಸ್ಗಢ ಇಸ್ ದ ಫಸ್ಟ್ ಸ್ಟೇಟ್ ಟು ರಿಸ್ಟೋರ್ ಓಲ್ಡ್ ಪೆನ್ಷನ್ ಸ್ಕೀಮ್. ಸೊ ಭಾರತ ದೇಶದಲ್ಲಿ ಛತ್ತೀಸ್ಗಢವು ಹಳೆಯ ಪಿಂಚಣಿ ಯೋಜನೆಯನ್ನ ಡಿಸ್ಕಂಟಿನ್ಯೂ ಏನ್ ಮಾಡಿದ್ರಲ್ವಾ ಅದನ್ನ ಮರುಸ್ಥಾಪನೆ ಮಾಡಿರ್ತಕ್ಕಂಥ ಮೊದಲ ರಾಜ್ಯವಾಗಿರುತ್ತದೆ. ಅದಾದ್ಮೇಲೆ ಪ್ರೆಸಿಡೆಂಟ್ ಆಫ್ ಫಿಲಿಪೈನ್ಸ್. ಸೊ ಇತ್ತೀಚೆಗೆ ಫರ್ಡಿನಾಂಡ್ ಮಾರ್ಕೋಸ್ ಜೂನಿಯರ್ ಅಂತಕ್ಕಂಥವರು ಫಿಲಿಪೈನ್ಸ್ ನ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಅದಾದ್ಮೇಲೆ ಥಾಮಸ್ ಕಪ್. ಸೊ ಇದು ತುಂಬಾ ಸುದ್ದಿಯಲ್ಲಿರ್ತಕ್ಕಂಥ ಒಂದು ನ್ಯೂಸ್ ಆಗಿರುತ್ತೆ. ಸೊ ಥಾಮಸ್ ಕಪ್ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಇದು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದು ಅಂದ್ರೆ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಪಟ್ಟಂತ ಒಂದು ಕ್ರೀಡೆ ಆಗಿರುತ್ತೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಭಾರತ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಇಂಡಿಯನ್ ಮೆನ್ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಥಾಮಸ್ ಕಪ್ ಅನ್ನ ಗೆದ್ದಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಸತತವಾಗಿ 14 ವರ್ಷ ಇಂಡೋನೇಷ್ಯಾ ಈ ಒಂದು ಪದಕವನ್ನ ಗೆದ್ದಿರುತ್ತೆ. ಸೊ ಅವರನ್ನ ಸೋಲಿಸುವುದರ ಮುಖಾಂತರ ಭಾರತ ಮೊಟ್ಟ ಮೊದಲ ಬಾರಿಗೆ ಥಾಮಸ್ ಕಪ್ ಅನ್ನ ಗೆದ್ದಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಮುಗ್ದಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 161. You can just pause the video, go through the questions and give us the answers. So once again, I'll meet you tomorrow with tomorrow's current affairs. Till then, keep reading, be safe, and thank you very much for watching.